ನಮಸ್ತೆ ಎಲ್ಲರಿಗೂ. ಬನ್ನಿ ಆಂಜನೇಯ ಏನು ಹೇಳ್ತಾರೆ ಅಂತ ನೋಡೋಣ. It's a divine message, just please take it personally. Okay. ಓಕೆ, ಇಲ್ಲಿ ಗ್ರೂಪ್ ಆಗಿಬಿದ್ದಿದೆ. ಗ್ರೂಪ್ ಆಗಿ ತಗೊಳ್ಳೋಣ. ಇದು ಮೊದಲನೇದು, ಇದು ಎರಡನೇದು, ಮೂರನೇ ಗ್ರೂಪಿಗೆ ಏನು ಬರುತ್ತೆ ನೋಡೋಣ. ಇದು ಮೂರನೇದು. ಬಾಟಮ್ ಆಫ್ ದಿ ಡೆಕ್ ಭರವಸೆನ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ. ಸೊ ಹೋಪ್ ಈಸ್ ರೋಪ್. ಓಕೆ, ಯಾವುದೇ ಕಾರಣಕ್ಕೂ ಭರವಸೆನ ಕಳ್ಕೊಬೇಡಿ. ನಿಮ್ಮ ಭರವಸೆ ತುಂಬ ಇಂಪಾರ್ಟೆಂಟ್ ಇದೆ. ಜೊತೆಗೆ ಬಿ ಎ ಬೀಕಾನ್ ಆಫ್ ಹೋಪ್. ಸೊ ಸದ್ಯಕ್ಕೆ ಪ್ರೊಟೆಕ್ಷನ್ ಇದೆ ನಿಮಗೆ. ಎಲ್ಲ ವಿಚಾರದಲ್ಲೂ ಯಶಸ್ಸು ಸಿಗುತ್ತೆ. ಯೋಚನೆ ಮಾಡಬೇಡಿ, ನಿಮ್ಮ ಶತ್ರುಗಳು ನಾಶ ಆಗ್ತಾರೆ ಅನ್ನುವಂಥದ್ದು ಇದೆ. ಓಕೆ, ಇದು ಮೂರನೇದು, ಇದು ಎರಡನೇದು, ಇದು ಮೊದಲನೇದು. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಆಗಲೇ ಹೇಳ್ದಂಗೆ ಯಶಸ್ಸು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಬಾಹ್ಯ ಯಶಸ್ಸಾಗಿರಲಿ, ಆಂತರಿಕ ಯಶಸ್ಸಾಗಿರಲಿ, ಅಂದರೆ ನಿಮ್ಮ ಒಳಗಿನ ಯುದ್ಧನ ನೀವು ಗೆದ್ದು ಯಶಸ್ಸು ಸಾಧಿಸೋದಾಗಿರ್ಬೋದು, ಅಥವಾ ನಿಮ್ಮ ಹೊರಗಿನ ಯುದ್ಧನ ನೀವು ಗೆದ್ದು ಯಶಸ್ಸು ಸಾಧಿಸೋದಾಗಿರ್ಬೋದು. ಸೊ ಎರಡೂ ಕೂಡ ಸಾಧ್ಯ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ವಿದ್ಯೆಯಲ್ಲಿ ಒಂದು ಹೆಚ್ಚಿನ ಒಂದು ಜ್ಞಾನನ ಪಡಿತೀರಾ, ಒಂದು ಮಾಸ್ಟರ್ ಲೆವೆಲಲ್ಲಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಸ್ವಂತ ಸೆನ್ಸ್ ಆಫ್ ಹ್ಯೂಮರ್ ಏನು ಹೇಳುತ್ತೆ, ನಿಮ್ಮ ಸಿಕ್ಸ್ತ್ ಸೆನ್ಸ್ ಏನು ಗೈಡೆನ್ಸ್ ಕೊಡುತ್ತೆ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮಗೆ ಏನು ಅಗತ್ಯ ಇದೆ, ನಿಮ್ಮ ಅರ್ಹತೆಗೆ ತಕ್ಕಂತೆ ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೋಕಸ್ ಮಾಡಿ, ನಿಮ್ಮ ಇನ್ನರ್ ಗ್ರೋತ್ ಏನು ಹೇಳ್ತಾ ಇದೆ, ನಿಮ್ಮ ಸೆಲ್ಫ್ ಕಂಟ್ರೋಲ್ ಎಲ್ಲಿ ಮಾಡಬೇಕು ಅದ್ರ ಕಡೆ ಗಮನನ ಕೊಡಿ. ಅಲ್ಟಿಮೇಟ್ ಅಚೀವ್ಮೆಂಟ್ ನಿಮ್ದಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಮಂಗಳವಾರದತ್ತು ದಾಳಿಂಬೆ ಹಣ್ಣನ್ನು ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಇದೆ. ಜೊತೆಗೆ ಫೈಂಡ್ ಯುವರ್ ಪ್ಯಾಷನ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೊಳಗೆ ಒಂದು ಹೇಳ್ತಾರಲ್ಲ, ಕಿಚ್ಚಿದೆ, ನಿಮ್ಮೊಳಗೊಂದು ಕಿಚ್ಚಿದೆ ಅಂತ. ಹಾಗೇನೆ ನಿಮ್ಮೊಳಗಿನ ಆ ಒಂದು ಆಸೆ ಏನಿದೆ, ಭರವಸೆ ಏನಿದೆ, ಅಥವಾ ಗುರಿ ಏನಿದೆ, ಅಥವಾ ಕನಸು ಏನಿದೆ, ಅದಕ್ಕೆ ಬೇಕಾದಂಥ ಅಗತ್ಯ ತಯಾರಿಗಳು ಏನು ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಯಾರೋ ಡ್ರೈವಿಂಗ್ದು ಪ್ಯಾಷನ್ ಇಟ್ಕೊಂಡಿದ್ದೀರಾ ಅಂತ ಅನಿಸುತ್ತೆ, ಅದು ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರು ಆಧ್ಯಾತ್ಮಿಕ ಪಯಣ ಕೂಡ ಕನ್ಸ್ಕೊಂಡಿರ್ಬೋದು, ಅದು ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ನಿಮ್ಮ ಮೋಟಿವೇಶನ್ ಕಡೆ ಗಮನನ ಕೊಡಿ, ನಿಮಗೆ ನೀವು ಮೋಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪರ್ಪಸ್ ಏನಿದೆ ಎಲ್ಲದಕ್ಕೂ ಏನೋ ಒಂದು ಕಾರಣ ಇರುತ್ತೆ. ಸೊ ಕಾರಣಕರ್ತರು ಯಾರು ಅನ್ನೋದಕ್ಕಿಂತ ಕಾರಣ ಇರುತ್ತೆ. ಸೊ ಆ ಕಾರಣಕ್ಕೆ ಒಂದು ಕಾರಣ ಕೊಡ್ದಿರಾ ನಿಮ್ಮೊಳಗಿನ ಹವ್ಯಾಸಕ್ಕೆ ನೀವು ಒಂದು ಕಾರಣನ ಕೊಟ್ಟು ನಿಮ್ಮ ಗುರಿ ಗಮನದ ಕಡೆ ಗಮನನ ಕೊಡಿ. ಜೊತೆಗೆ ಆ ಒಂದು ಫೈರ್ ಎನರ್ಜಿ ನಿಮ್ಮೊಳಗೆ ಹಾಗೆ ಇರಲಿ ಅನ್ನುವಂಥದ್ದು ಇದೆ. ಸೊ ಎಂಥದ್ದೇ ದುಷ್ಟಶಕ್ತಿಗಳಿರಲಿ, ಎಷ್ಟೇ ದುಷ್ಟರಿರಲಿ, ಅವರೆಲ್ಲರನ್ನೂ ನಾನು ಹೊತ್ಕೊಂಡು ಹೋಗ್ತೀನಿ, ನೀನು ಚಿಂತೆ ಮಾಡಬೇಡ, ನಿಂಗೆ ಆಶೀರ್ವಾದ ಇದೆ ಅಂತ ಆಂಜನೇಯ ಹೇಳ್ತಾ ಇದ್ದಾರೆ. ಜೊತೆಗೆ ಯಾವಾಗಲೂ ಆಂಜನೇಯನ ದೇವಸ್ಥಾನ ಇರ್ಬೋದು, ನಿಮ್ಮ ಮನೇಲಿ ಇರ್ಬೋದು, ಒಂದು ದೀಪನ ಹಚ್ಚಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸತ್ಯನ ಮಾತಾಡಿ ಅನ್ನುವಂಥದ್ದು ಇದೆ. ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಇದೆ. ಸತ್ಯ ಮಾತಾಡಿಲ್ಲ ಅಂದರೆ ನಷ್ಟ ಯಾರಿಗಾಗುತ್ತೋ ಅವರಿಗಾಗತ್ತೆ. ಸೊ ನಿಮಗೆ ನಷ್ಟ ಆಗಬಾರ್ದು ಅಂದರೆ ನಿಮ್ಮ ಪಾಲಿನ ಸತ್ಯ ಏನಿದೆ ನೀವು ಮಾತಾಡಿ ಅನ್ನುವಂಥದ್ದು ಕೂಡ ಇದೆ. ಪ್ರಾಮಾಣಿಕತೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಜೊತೆಗೆ ಯಾರಿಗೋ ಸಾಕ್ಷ್ಯಾಧಾರಕ್ಕೆ ಕರೀತಾರೆ ಅನ್ನುವಂಥದ್ದು ಇದೆ. ಸಾಕ್ಷಿ ಹೇಳಕ್ಕೆ ಕರೆಯುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು. ಪ್ರಾಮಾಣಿಕತೆಗೆ ಹೆಚ್ಚಿನ ಒಂದು ಸಮಸ್ಯೆಗಳು ಬರುತ್ತೆ. ಪ್ರಾಮಾಣಿಕತೆಯ ಹಾದಿಲಿ ಹೋಗಬೇಕು ಅಂದರೆ, ನ್ಯಾಯ ಧರ್ಮದ ಹಾದಿಲಿ ಹೋಗಬೇಕು ಅಂತ
ಏನೇ ಬಂದರೂ ಸೋಲು ಒಪ್ಕೊಬೇಡಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮಗೆ ಜಯ ಇದೆ ಅಂತ ಇದೆ. ಜೊತೆಗೆ ಶ್ರೀರಾಮ್ ಬರೀರಿ ದಿನಾಗಲೂ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಲ್ಯಾಪ್ಸಿಸ್ ಲಜೂಲಿ ಕ್ರಿಸ್ಟಲ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ, ಅದರಿಂದ ಒಳ್ಳೆಯದಾಗತ್ತೆ. ಜೊತೆಗೆ ಸಿಂಧೂರನ ನಿಮ್ಮ ಗಂಟಲಿಗೆ ಮತ್ತು ಹಣೆಗೆ ತಿಲಕವಾಗಿ ಇಟ್ಕೊಳ್ಳಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ಸೊ ನ್ಯೂ ಬಿಗಿನಿಂಗ್ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ಫ್ರೆಶ್ ಸ್ಟಾರ್ಟ್ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ನೋ ಮ್ಯಾಟರ್ ಹೇಗಿತ್ತು ನಿಮ್ಮ ಪಾಸ್ಟ್ ಎನರ್ಜಿ, ಪಾಸ್ಟ್ ಲೈಫ್ ಅಥವಾ ಪಾಸ್ಟ್ ಸಮಸ್ಯೆಗಳು, ಈವನ್ ಪಾಸ್ಟ್ ಲೈಫ್ ಅಂದರೆ ಹೋದ ಜನ್ಮಕ್ಕೆ ಹೋಗೋದಲ್ಲ, ಇಷ್ಟು ವರ್ಷಗಳ, ಈವನ್ 2024, 25 ಅಥವಾ ಹಿಂದಿನ ದಿನಗಳು ಹೇಗಿತ್ತು ಅದ್ರ ಬಗ್ಗೆ ಚಿಂತೆ ಬೇಡ. ಮುಂದಿನ ದಿನಗಳಲ್ಲಿ ಒಂದು ಹೊಸ ಆರಂಭನ ಮಾಡ್ತೀರಾ ಅನ್ನುವಂಥದ್ದು ಇದೆ. ರಾಮನ ಭಕ್ತನಾಗಿ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಂಜನೇಯನ ಒಂದು ಯಂತ್ರನ ನಿಮ್ಮ ಕೆಲಸ ಕ್ಷೇತ್ರದಲ್ಲೋ ನಿಮ್ಮ ಮನೆಯಲ್ಲೋ ತೊಗೊಂಬಂದಿಡಿ, ಇದರಿಂದ ಒಂದಷ್ಟು ಪ್ರೊಟೆಕ್ಷನ್ ಸಿಗುತ್ತೆ, ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಜಾಗಕ್ಕೆ ಹೋಗೋದ್ರಲ್ಲಿ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ಟ್ರೆಂತ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ, ಆ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮಲ್ಲಿ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ನಿಮ್ಮ ಮಸಲ್ ಪವರ್ ಏನಿದೆ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಮಿಸ್ಟರ್ ಇಂಡಿಯಾ ರೆಕಗ್ನೈಸೇಷನ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಸ್ಟ್ರೆಂತ್ ಕೂಡ ನಿಮ್ಮಲ್ಲಿ ಇದೆ. ಸೊ ಹೆಚ್ಚು ಕನೆಕ್ಟ್ ಮಾಡ್ಕೊಳ್ಳಿ ನಿಮ್ಮೊಳಗಿನ ಆಧ್ಯಾತ್ಮಿಕತೆನ ಮತ್ತು ನಿಮ್ಮ ಯಶಸ್ಸನ್ನು, ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ತುಂಬ ಸ್ಟ್ರೆಂತ್ ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಅಗತ್ಯ ತುಂಬ ಇದೆ. ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕೋಪನ ಕಂಟ್ರೋಲ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ಹಕ್ಕಿಗಳು ಚದುರುವಂಥ ಸಮಯ ಅವಘಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಥಿಂಗ್ ಟು ವರಿ, ಬಟ್ ಏನು ಅಂತ ಗೊತ್ತಿಲ್ಲ. ಸಮಥಿಂಗ್ ಏನೋ ಇನ್ ಬಿಟ್ವೀನ್ ಸಂಜೆಯಿಂದ ಮುಂಜಾನೆ ಮಧ್ಯದಲ್ಲಿ ಏನೋ ಒಂದಷ್ಟು ಅವಘಡಗಳು ಆಗುತ್ತೆ ಅನ್ನುವಂಥದ್ದು ಇದೆ. ರಾಮಾಯಣ ಮತ್ತು ಹನುಮಾನ್ ಚಾಲೀಸನ ಪಠಣೆ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಲಿಮಿಟ್ ನಿಮಗೆ ನೀವು ಹಾಕ್ಕೊಳಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಆ ಲಿಮಿಟೇಷನಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ, ಭರವಸೆ ಎರಡೂ ಇರಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾನೇ ಲಂಕೆನ ಹಾರಿ ನನ್ನ ಮೇಲೆ ನಾನು ನಂಬಿಕೆ ಇಟ್ಟು ಬಂದೆ ಅಲ್ವಾ, ಸಂಜೀವಿನಿ ಪರ್ವತನ ತಗೊಂಡು, ಹಾಗೆ ನಿನ್ನೆಲ್ಲ ಜೀವನದ ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರನ ಕೊಟ್ಟಿದ್ದೀನಿ. ನಿನ್ನ ಮೇಲೆ ನೀನು ನಂಬಿಕೆಯನ್ನು ಇಡು, ನಿನ್ನ ಶಕ್ತಿ ಸಾಮರ್ಥ್ಯಗಳ ಅರಿವು ನಿನಗೆ ಇರಲಿ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಮೆಡಿಟೇಷನ್ ಮಾಡಿ ಆಂಜನೇಯನ ಚಿತ್ರಪಟದ ಮೇಲೆ ಅನ್ನುವಂಥದ್ದು ಕೂಡ ಇದೆ. ಫೋಕಸ್ ಆನ್ ಪರ್ಸ್ನಲ್ ಗ್ರೋತ್. ಸದ್ಯಕ್ಕೆ ದೇಶೋದ್ಧಾರ, ಸಮಾಜದ ಉದ್ಧಾರ ಎಲ್ಲವನ್ನು ಕೂಡ ಮಾಡುವಂಥ ಪ್ರಯತ್ನದಲ್ಲಿರುವಂಥ ನೀವು ಸದ್ಯಕ್ಕೆ ಈಗ ನಿಮ್ಮ ಪರ್ಸ್ನಲ್ ಲೈಫ್ನ ಗ್ರೋತ್ ಮಾಡ್ಕೊಳ್ಬೇಕಾಗಿರುವಂಥ ಸಮಯ, ನಿಮ್ಮ ಬದಲಾವಣೆ ಮಾಡ್ಕೊಳ್ಬೇಕಾಗಿರುವಂಥ ಸಮಯ. ಫಿಸಿಕಲಿ, ಮೆಂಟಲಿ ನೀವು ಸಾಕಷ್ಟು ಬದಲಾವಣೆನ ಮಾಡ್ಕೊಳ್ಬೇಕು, ಸಾಕಷ್ಟು ಪ್ರೋಗ್ರೆಸ್ ನೋಡಬೇಕು ಅನ್ನುವಂಥದ್ದು ಕೂಡ ಇದೆ. ಕಂಟಿನ್ಯೂಸ್ ಆಗಿ ಬಿಡ್ದಿರ ಬದಲಾವಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದೇ ಒಂದು ದಿನ ಕೂಡ ಮಿಸ್ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಿಂಗಲ್ ಈವೆಂಟ್ ಅಂತ ಕೂಡ ಹೇಳ್ತಾ ಇದೆ, ಏನೋ ಒಂದು ಈವೆಂಟ್ ಬರೋದ್ರಲ್ಲೂ ಇದೆ ಅನ್ನುವಂಥದ್ದು. ಒಂದು ಗ್ರೋತ್, ನಿಮ್ಮ ಇನ್ವಾಲ್ವ್ಮೆಂಟ್, ನಿಮ್ಮ ಒಂದು ಸರ್ವಿಸ್ ಏನಿದೆ ಅದು ಬಹಳಷ್ಟು ವಿಚಾರದಲ್ಲಿ ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂಬರುವ ದಿನಗಳಲ್ಲಿ ಒಂದು ಪ್ರಯಾಣ ಕೂಡ ಹೋಗ್ತೀರಾ. ಆ ಪ್ರಯಾಣಕ್ಕೆ ಕೂಡ ನಿಮ್ಮ ಈಗಿನ ದೈಹಿಕ ಬಲ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಯು ನೀಡ್ ಟು ಫೈಟ್ ಯುವರ್ ಸೆಲ್ಫ್, ಏನೋ ಸಮಥಿಂಗ್ ಬ್ಯಾಟಲ್ ಎನರ್ಜಿ ಇಲ್ಲಿ ಇದೆ. ಜೊತೆಗೆ ದಿನಾಗಲೂ ಹನುಮಾನ್ ಚಾಲೀಸ ಸಂಜೆ ಹೊತ್ತು ಕೇಳಿ, ಓದಿ, ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅಂತ ಇದೆ.
ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಪ್ರೀತಿ ಪಾತ್ರರಿಗೆ ರಕ್ಷಣೆನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ರೂ ಪ್ರೀತಿಯಿಂದ ನೋಡಿ, ಜೊತೆಗೆ ದುಷ್ಟಶಕ್ತಿಗಳಿಂದ, ದುಷ್ಟ ಜನರಿಂದ, ದುಷ್ಟಾತ್ಮಗಳಿಂದ ನಿಮ್ಮ ಪ್ರೀತಿ ಪಾತ್ರರನ್ನ ಕಾಪಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಈ ಸಾಸಿವೆ ಎಣ್ಣೆಯ ದೀಪನ ಹಚ್ಚಿ, ಇದರಿಂದ ಹೆಚ್ಚು ಒಳ್ಳೆಯದಾಗತ್ತೆ. ಮತ್ತು ಶನಿ ಮಹಾತ್ಮರ ಶಾಂತಿನ ಮಾಡ್ಕೊಳ್ಳಿ, ಇದರಿಂದ ಕೂಡ ನಿಮಗೆ ಬೆನಿಫಿಟ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಮಹತ್ತರವಾದಂಥ ಕಾರ್ಯಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗತ್ತೆ, ಅಥವಾ ಏನೋ ಒಂದು ಮಹತ್ತರವಾದಂಥ ಕಾರ್ಯನ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಮರಿಬೇಡಿ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ರೆಕಗ್ನೈಸ್ ಸಿಗುತ್ತೆ ನಿಮ್ಮ ಕಮ್ಯುನಿಟಿಲಿ, ಏನೋ ಒಂದು ಇಂಪಾರ್ಟೆಂಟ್ ವಿಚಾರ ಕೂಡ ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಆದರೆ ಒಂದು ಸ್ವಲ್ಪ ಮನೆಯಿಂದ ಹೊರಗಡೆ ಇದ್ದು ಓಡಾಡಿ ಕೆಲಸ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿರಂತರವಾಗಿ ದೇವಸ್ಥಾನನ ಭೇಟಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಸೇತುವೆ ಕಟ್ಟುವಂಥ ಕಾರ್ಯ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಕೇರಳ ಟು ಕೊಚ್ಚಿನ್ ಟು ಮಡ್ರಾಸ ಸಮಥಿಂಗ್ ಏನೋ ಆ ಥರ ಸೇತುವೆನೂ ಕೇಳ್ತಾ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ರಾಮ ಸೇತು ಏನು ಇದೆ ನೀರೊಳಗೆ, ಅದಕ್ಕೆ ಸಂಬಂಧಪಟ್ಟಂಗೆ ಅದೇ ಥರ ಅಪ್ವರ್ಡಲ್ಲಿ ತೇಲೋ ಅಂಥ ಬ್ರಿಡ್ಜನ್ನ ಕಟ್ತಾರೆ. ಟೆಕ್ನಾಲಜಿ ಆ ಮಟ್ಟಕ್ಕೆ ಇಂಪ್ರೂವ್ ಆಗುತ್ತೆ. ಬಟ್ ಅದೆಲ್ಲವೂ ಕೂಡ ಸ್ಟೋನ್ ಥರನೇ ಫೀಲ್ ಕೊಡುತ್ತೆ ಅನ್ನುವಂಥದ್ದು ಇದೆ. ರಿಯಲ್ ಸ್ಟೋನ್ ಏನಿದೆ ಆ ಥರ ಫೀಲಲ್ಲೇ ಒಂದು ಬ್ರಿಡ್ಜನ್ನ ಕಟ್ತಾರೆ, ಅದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸಾಧ್ಯ ಆದಷ್ಟು ಮೆಂಟಲ್ ಕ್ಲಾರಿಟಿನ ಇಟ್ಕೊಳ್ಳಿ, ನೀವು ಅಚೀವ್ ಮಾಡಬೇಕಾಗಿರುವಂಥ ಗೋಲ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಗುರಿಯ ಕಡೆ ನಿಮ್ಮ ಗಮನ, ನಿಮ್ಮ ಗುರಿಯ ಕಡೆ ನಿಮ್ಮ ವಿಶೇಷತೆ ಮತ್ತು ವಿಶೇಷವಾಗಿರುವಂಥ ಗಮನ ನಿಮ್ಮ ಗುರಿಯಿಂದ ಬೇರೆ ಕಡೆ ಕೊಡಲಿಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಇದೆ. ಒಂದು ಇನ್ಕ್ರೆಡಿಬಲ್ ಅಚೀವ್ಮೆಂಟನ್ನು ಮಾಡ್ತೀರಾ ಅನ್ನುವಂಥದ್ದು, ಅಂದರೆ ನಾವು ಭೂತೋರ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ, ಅಥವಾ ಆ ಥರದ್ದು ಇದುವರೆಗೂ ಮಾಡೇ ಇಲ್ಲ ಅನ್ನುವಂಥದ್ದು, ಅಥವಾ ನಿಮ್ಮ ಹೆಸರಲ್ಲೇ ಶಾಶ್ವತವಾಗಿ ಉಳಿದೋಗುವಂಥ ಏನೋ ಒಂದು ಅಚೀವ್ಮೆಂಟನ್ನು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಂಜನೇಯನ ಸಹಾಯನ ತಗೊಳ್ಳಿ, ಇದರಿಂದ ಕೂಡ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ತುಂಬ ದೊಡ್ಡ ವ್ಯಕ್ತಿ ಹೊಸಬ್ರು ಬಂದು ರಾಮ ಸೇತು ಏನಿತ್ತು ಅದೇ ಸ್ಟೋನ್ ಟೆಕ್ನಾಲಜಿಲೇ ಇಲ್ಲಿಂದ ಶ್ರೀಲಂಕಾವರೆಗೂ ಒಂದು ಯಾತ್ರೆನ ಮಾಡ್ತಾರೆ. ಆ ಸ್ಟೋನ್ಸ್ ಏನಿತ್ತು ಇಲ್ಲಿಂದ ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಆ ಸೇತುವೆನ ಮಾಡ್ತಾರೆ. ಅವ್ರು ಹೊಸಬ್ರು ಬರ್ತಾರೆ, ಅದಕ್ಕೆ ರಾಜಕೀಯವಾಗಿಯೂ ಕೂಡ ಸಹಾಯ ಬೇಕಾಗತ್ತೆ, ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದಿನಾಗಲೂ ನಿಮ್ಮ ಆಸೆ ಕನಸುಗಳು ಏನಿದೆ ಅದನ್ನು ಬರೆದಿಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ, ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನರ್ ಪೀಸ್ ಹೇಳ್ತಾ ಇದೆ, ಎಲ್ಲೋ ಒಂದು ಕಡೆ ನಿಮ್ಮೊಳಗಿನ ಶಾಂತತೆನ ಕಳ್ಕೊಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮೊಳಗಿನ ಶಾಂತತೆನ ನೀವು ಯಾವಾಗಲೂ ಆ್ಯಕ್ಟಿವ್ ಆಗಿ ಇರ್ತೀರಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆ ನೀವು ನಿಮ್ಮನ್ನ ತುಂಬ ಇರಿಟೇಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀರಾ, ಅಥವಾ ತಾಳ್ಮೆನ ಕಳ್ಕೊಳ್ತೀರಾ ಅಂತ ಹೇಳ್ತಾ ಇದೆ. ತಾಳ್ಮೆನ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ. ಒಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ರೆ ನಿಮ್ಗೇನು ಬೇಕೋ ಅದೆಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮೆಡಿಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಇದ್ದರೆ ಮಂಗಳವಾರದೊತ್ತು ಉಪವಾಸ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಒಂದು ಬದಲಾವಣೆನ ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಗೋಲ್ ಏನೋ ದೊಡ್ಡದಾದಂಥ ಒಂದು ಉದ್ದೇಶನ ಇಟ್ಕೊಂಡಿದ್ದೀರಾ, ಆ ಉದ್ದೇಶ ನೆರವೇರಿಸ್ಕೊಡ್ತೀನಿ, ಯಾಕೆ ಕನ್ಫ್ಯೂಸ್ ಆಗಿದೆಯಾ, ಫೋಕಸ್ ಇರಲಿ, ನಿನ್ನ ಗುರಿ ಕಡೆ ನಿನ್ನ ಗಮನ ಇರಲಿ ಅನ್ನುವಂಥದ್ದು ಇದೆ. ಸಹಸ್ರನಾಮಾರ್ಚನೆ, ಕೋಟಿ ನಾಮಾರ್ಚನೆ, ಈ ಥರದ್ದೇನೋ ಒಂದಷ್ಟು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ದಿನಾಗಲೂ ಶ್ರೀರಾಮ ಜಪನ ಮಾಡು, ನಿನ್ನ ಸಾಧನೆಗೆ ಒಂದು ಯಶಸ್ಸಿನ ಮೈಲಿಗಲ್ಲಾಗಿ ನಾನು ನಿಲ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಶ್ರೀರಾಮ್ 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 ಜೈ ರಾಮ್ ಶ್ರೀರಾಮ್ ಶ್ರೀರಾಮ್ ಜೈ ರಾಮ್ ಜೈ ರಾಮ್ ಈ ಥರದ್ದು ಏನೋ ಬರಿತಾ ಇದ್ದೀರೋ ಓದ್ತಾ ಇದ್ದೀರೋ ಅಂತ ಕಾಣುತ್ತೆ, ಅದನ್ನು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ದೇಹದ ಒಳಗಿರುವಂಥ ರಾಕ್ಷಸರು, ದೇಹದ ಹೊರಗಿರುವಂಥ ರಾಕ್ಷಸರು, ಪ್ರಪಂಚದಾದ್ಯಂತ ಇರುವಂಥ ರಾಕ್ಷಸರು ಒಂದಷ್ಟು ಅಗ್ನಿ ಅವಘಡಗಳನ್ನ ಮಾಡಬೇಕು, ಒಂದಷ್ಟು ಅಣುಬಾಂಬ್ ವಿಚಾರವಾಗಿ ಹೆಚ್ಚಿನ
ಒಂದು ನಿರ್ಧಾರನ ತಗೊಳ್ಳೋದ್ರ ಬಗ್ಗೆ ಯೋಚನೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ನೆಗೆಟಿವ್ ಥಾಟ್ಸ್ ಯೋಚನೆ ಮಾಡ್ತೀರಾ ಅಂತ ಅನ್ಸುತ್ತೆ. ಸೊ ನನಗೆ ಯಾರೋ ಹೇಳ್ತಿದ್ದಾರೆ ನೀವೇ ನೆಗೆಟಿವ್ ಆಗಿ ಹೇಳ್ತಿರೋದು ಅಂತ. ನಾ ಹೇಳ್ತಾ ಇರೋದು ಇಲ್ಲಿ ಬಂದಿರೋ ಅಂಥದ್ದನ್ನ. ಬಟ್ ನಿಮಗೆ ಇಲ್ಲಿ ಏನು ಮೆಸೇಜ್ ಇದೆ ಅದು ಟೋಟಲಿ ಡಿವೈನ್ ಮೆಸೇಜ್ ಇದೆ. ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಓಕೆ, ನಿಮ್ಮ ದುರಭ್ಯಾಸಗಳನ್ನ, ನಿಮ್ಮ ಹ್ಯಾಬಿಟ್ಸ್ನ, ನಿಮ್ಮ ಹವ್ಯಾಸಗಳನ್ನ ಸ್ವಲ್ಪ ಬಿಟ್ಬಿಟ್ಟು ಒಳ್ಳೆಯ ಹವ್ಯಾಸಗಳನ್ನ, ಒಳ್ಳೆ ರೀತಿಯ ವ್ಯಕ್ತಿಯಾಗಿ ಬದಲಾಗಿ ಅನ್ನುವಂಥದ್ದು ಕೂಡ. ಸದ್ಯಕ್ಕೆ ನಿಮ್ಮ ಭಯದಿಂದ ಹೊರಗೆ ಬರೋದಕ್ಕೆ ಮೆಡಿಟೇಷನ್ನಿನ ಅಸ್ತ್ರನ ಬಳಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಡಿವೋಷನ್ ಇಸ್ ಪ್ರೊಟೆಕ್ಷನ್ ಅಂತ ಇದೆ. ಭಕ್ತಿ ಮಾರ್ಗದಲ್ಲಿ ನಡೆದಷ್ಟು ಧ್ಯಾನ ಮಾಡಿ, ಇದರಿಂದ ನಿಮಗೆ ಹೆಚ್ಚಿನ ಒಳ್ಳೇದಾಗುತ್ತೆ. ಜೊತೆಗೆ ಭಕ್ತಿ ಮಾರ್ಗದಲ್ಲಿ ನಡೆದಷ್ಟು ನಿಮಗೆ ಹೆಚ್ಚಿನ ಒಂದು ರಕ್ಷಣೆ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಆಧ್ಯಾತ್ಮಿಕವಾಗಿ ಸಾಕಷ್ಟು ರಕ್ಷಣೆ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ನಿಮ್ಮನ್ನ ನೀವು ಒಂದು ನೆಗೆಟಿವ್ ಎನರ್ಜಿಯಿಂದ ಅಥವಾ ನಕಾರಾತ್ಮಕ ಶಕ್ತಿಗಳಿಂದ ಅಥವಾ ದುಷ್ಟ ಶಕ್ತಿಗಳಿಂದ ಹೊರಬರೋದಕ್ಕೆ ಒಂದಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಸಾಧ್ಯ ಆದ್ರೆ ಆಂಜನೇಯನ ಲಾಕೆಟ್ ಅನ್ನ ಧರಿಸಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ದೇವರ ಆಶೀರ್ವಾದ ನಿಮ್ ಜೊತೆ ಇದೆ ಅನ್ನುವಂಥದ್ದು ಕೂಡ ಇದೆ. ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ನಾಳೆ ನೀವೊಬ್ಬ ಲೀಡರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೋಡಿ ಇನ್ನೊಂದಷ್ಟು ಜನ ಫಾಲೋ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ಯಾರಿಗೋ ಇಲ್ಲಿ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದು ಜಯ ಮತ್ತೆ ಒಂದು ನ್ಯಾಯ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನೀವು ಕೈ ಹಾಕಿರುವಂತ ಕೆಲಸಕ್ಕೆ ಜಯ ಸಿಗುತ್ತೆ. ನಿಮ್ಮ ಕೋರ್ಟ್ ಕಚೇರಿ ವಿಚಾರಗಳಿಗೂ ಕೂಡ ನ್ಯಾಯ ಸಿಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಟಂಗ್ ತುಂಬಾ ಅಂದ್ರೆ ನಾಲ್ಗೆ ತುಂಬಾ ತೊದಲ್ತಾ ಇದೆ. ಸೊ ಮೇ ಬಿ ಯಾರು ಯೋಚನೆ ಮಾಡ್ದಿರಾ, ಸರಿಯಾಗಿ ನಿದ್ದೆ ಮಾಡ್ದಿರಾ, ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಸೊ ಆ ಥರ ಏನು ಮಾಡಬೇಡಿ, ನಿಮ್ಮ ಮಾತಿನ ಮೇಲೆ ನಿಗಾ ಇರ್ಲಿ ಅನ್ನುವಂಥದ್ದು ಇದೆ. ಸೊ ಕಮೆಂಟ್ ಅಲ್ಲಿ ಯಾರು ನಾನು ಸರಿಯಾಗಿ ಮಾತಾಡಿಲ್ಲ ಅಂತ ಬೈದ್ರು, ಸಾರಿ. ಸೊ ಒಳ್ಳೇದಾಗ್ಲಿ, ಆಂಜನೇಯ ಎಲ್ರಿಗೂ ಒಳ್ಳೇದ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಯಶಸ್ಸು ಇದೆ ಅಂತಾನೂ ಇದೆ. ಸೊ ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋಭವ. ಓಂ ಶ್ರೀ ಹನುಮತೆ ನಮಃ. ಸೊ ಓಂ ಶ್ರೀ ಆಂಜನೇಯಂ ಪವನಪುತ್ರ ವೇಷಾಯ ವೇಷಯ. ಓಂ ಶ್ರೀ ಹನುಮತೆ ಫಟ್. ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಸುಭಿಕ್ಷವಾಗಿ ಇರಲಿ ಅಂತ ಹಾರೈಸ್ತಾ ಹೇಳ್ಕೊಳ್ತಾ, ಸೊ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.